ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಅಡುಗೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಗಣಪತಿ ಹಬ್ಬಕ್ಕೆ ಮೋದಕ ಮಾಡೋದು ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ ಬಿಸಿ ಇಟ್ಟಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಮಾತ್ರ ನೀರು ಹಾಕಬೇಕಾಗತ್ತೆ, ಜಾಸ್ತಿ ಬೇಡ. ಇದನ್ನು ಬೆಲ್ಲ ಕರಗಬೇಕೀಗ. ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನೋಡಿ, ಬೆಲ್ಲ ಕರಗಿದೆ ಸಾಕು. ನೋಡಿ, 1 ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ. ನೋಡಿ, ಮಿಕ್ಸ್ ಮಾಡಿದಾಗಿದೆ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿ, ಮೋದಕಾಗೆ ಹೂರ್ಣ ರೆಡಿ ಆಗಿದೆ. ಅಷ್ಟೇ ಸಿಂಪಲ್. ಸಾಕು. ಇದೊಂದು ಸ್ವಲ್ಪ ಆರಿ ತಣ್ಣಗಾಗಲಿ. ಒಂದು ಬಾಣಲಿ ಬಿಸಿಗೆ ಇಟ್ಟಿದ್ದೀನಿ. 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, 1-2 ತೊಟ್ಟಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಲಿ. ನೋಡಿ, ನೀರು ಕುದೀತಾ ಇದೆ. ಈಗ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ತಾ ಮಿಕ್ಸ್ ಮಾಡಬೇಕಾಗತ್ತೆ. ಒಂದೇ ಸಲ ಫುಲ್ಲು ಹಾಕೋಕ್ಕೆ ಹೋಗಬಾರ್ದು. ಮತ್ತೊಮ್ಮೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಕ್ಸ್ಟ್ರಾ ನಾನು ಯೂಸ್ ಮಾಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಈಗ ಬೇಯಿಸ್ಬೇಕಾಗುತ್ತೆ. ತಳ ಬಿಡೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು. ಗಂಟೆ ಏನಾದರೂ ಆಯ್ತದ ತಲೆ ಕೆಡ್ಸ್ಕೊಂಬಿಡಿ. ಇದನ್ನು ಚೆನ್ನಾಗಿ ಮಿದಿಬೇಕಾಗುತ್ತೆ. ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಬಿಡೋಣ. ನೋಡಿ, ಒಂದು 3-4 ನಿಮಿಷ ಇದನ್ನು ನಾನು ಬೇಯೋದಕ್ಕೆ ಬಿಟ್ಟಿದ್ದೆ. ಒಂದು ಸ್ವಲ್ಪ ನೋಡಿ, ತವ ಮಾಡಿಕೊಂಡು ಕೈನ ನೋಡಿ ನೋಡಿ ಅಂಟಿಸ್ತಾ ಇಲ್ಲ. ಸಾಕು, ಬೆಂದಿದೆ ಇದು. ನೋಡಿ, ಪ್ಯಾನ್ ಕೂಡ ಬಿಡ್ತಾ ಇದೆ. ಸಾಕು. ನೋಡಿ, ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ. ಒಂದು ಸಣ್ಣ ಬಟ್ಲಲ್ಲಿ ಹಿಂಗೆ ಮುದ್ದೆ ಮಾಡಿಕೊಂಡು, ನಾವು ಮುದ್ದೆ ಯಾವ ರೀತಿ ಮಿದಿತೀವಿ ನೋಡಿ, ಅದೇ ಥರನೇ ಇದನ್ನು ಮಿದಿಬೇಕಾಗತ್ತೆ. ನೋಡಿ, ಚೆನ್ನಾಗಿ ಮಿದ್ದಿದೆ. ಸಾಕು. ಇಷ್ಟು ಹಿಟ್ಟನ್ನ ಆರೋದಕ್ಕೆ ಬಿಡಬಾರ್ದು. ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಡಬೇಕಾಗತ್ತೆ. ನೋಡಿ, ಇಲ್ಲಿ ಮೋದಕದು ಮೋಲ್ಡ್ ತಗೊಂಡಿದ್ದೀನಿ. ಈಗ ಸಣ್ಣದಾಗಿ ಮುದ್ದೆ ಮಾಡ್ಕೊಬೇಕಾಗತ್ತೆ ಮೊದಲಿಗೆ. ನೋಡಿ, ಇಷ್ಟ ಆದರೆ ಸಾಕು. ಈಗ ಲಿಡ್ ಕ್ಲೋಸ್ ಮಾಡೋಣ. ಹಿಟ್ಟು ಆರೋದಕ್ಕೆ ಬಿಡಬಾರ್ದು, ಒಣಗಿಬಿಡುತ್ತೆ. ಈಗ ಮೋದಕ ಮೋಲ್ಡ್ಗೆ ಒಂದು ಸ್ವಲ್ಪ ತುಪ್ಪನ ಗ್ರೀಸ್ ಮಾಡ್ಕೊಳ್ಳಿ. ನೋಡಿ, ಇದೊಂದು ಸ್ವಲ್ಪ ತುಪ್ಪ ಗ್ರೀಸ್ ಮಾಡಿದಾದ್ಮೇಲೆ ಇದನ್ನು ಕ್ಲೀನಾಗಿ ಇದನ್ನು ಕ್ಲೋಸ್ ಮಾಡಿ. ನೋಡಿ, ಸಣ್ಣಗೆ ಈ ರೀತಿ ಉಂಡೆ ಮಾಡಿಬಿಟ್ಟು ನೋಡಿ, ಸುತ್ತಲೂ ಈ ರೀತಿ ಶೇಪ್ ಕೊಡಬೇಕಾಗತ್ತೆ. ಉಂಡೆ ದಪ್ಪ ತಗೊಳ್ಳೋದಕ್ಕೆ ಹೋಗಬಾರ್ದು. ಈಗ ನಾವು ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪನೇ ನೋಡಿ, ಅದು ಅಷ್ಟೇ ಇದೇ ಥರ ಉಂಡೆ ಮಾಡ್ಕೊಳ್ಳಿ. ಎಷ್ಟು ಇರಿಸುತ್ತೋ ಅಷ್ಟೇ ಇಡಬೇಕಾಗತ್ತೆ. ಇದಕ್ಕೆ ಜಾಸ್ತಿ ಫಿಲ್ ಮಾಡಬಾರ್ದು. ನೋಡಿ, ಇಷ್ಟು ಮಿಕ್ತು. ಈಗ ಒಂದು ಸ್ವಲ್ಪ ಹಿಟ್ಟು ತಗೊಳ್ಳಿ. ನೋಡಿ, ಈ ರೀತಿ ಶೇಪ್ ಕೊಡಬೇಕಾಗತ್ತೆ. ಎಕ್ಸ್ಟ್ರಾಸ್ ಬಂತು ಅಂದರೆ ಇಲ್ಲೂ ಕೂಡ ತೆಗಿಬೇಕಾಗತ್ತೆ. ಹಿಟ್ಟು ಯಾವುದೇ ಕಾರಣಕ್ಕೂ ಒಣಗಬಾರ್ದು. ನೋಡಿ, ಮೋದಕ ರೆಡಿ ಆಯಿತು. ತುಂಬ ಈಸಿ. ನೋಡಿ, ಎಷ್ಟು ಈಸಿಯಾಗಿ ನೋಡಿ, ಎಲ್ಲೂ ಕ್ರ್ಯಾಕ್ ಬಿಟ್ಟಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಮೋದಕನೂ ಇದೇ ಥರನೇ ರೆಡಿ ಮಾಡ್ಕೊಳ್ಳೋಣ.
ನೋಡಿ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ 10 ಮೋದಕ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಮೋದಕ ರೆಡಿಯಾಗಿದೆ. ತುಂಬಾ ಸಿಂಪಲ್, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನೇ ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.